ಕೋಟ್ಯಾಂತರ ರೂಪಾಯಿ ವಿಂಟೇಜ್ ಕಾರುಗಳ ಒಡೆಯನಾಗಿದ್ದ. ಇಷ್ಟೊಂದು ಸಂಪತ್ತನ್ನ ಆತ ಹೇಗೆ ಗಳಿಸಿದ್ದ? ಈತನ ಬಳಿ ರಾಜ ಮಹಾರಾಜರ ಕಾರುಗಳೆಲ್ಲ ಹೇಗೆ ಬಂದವು? ಇದರ ಹಿಂದಿರುವ ಸೀಕ್ರೆಟ್ಗಳೇನು? ಇವೆಲ್ಲ ನಮಗೆ ಗೊತ್ತಾಗಿದೆ. ಅದನ್ನು ಹೇಳ್ತೀನಿ, ಬನ್ನಿ. ನಮ್ಮ ಜನರ ವಿಶ್ವಾಸಕ್ಕೆ ಧಕ್ಕೆ ಮೂಡಿಸಿದ ಆ ಲೂಟಿಕೋರರ ಬೆನ್ನು ಹತ್ತಿ ಹೊರಟ ಕವರ್ ಸ್ಟೋರಿ ತಂಡ ಸಿಕಂದರಾಬಾದಿನಲ್ಲಿದ್ದ ಅಶ್ವಿನ್ ರಾವ್ ವಿಂಟೇಜ್ ಕಾರ್ ಖಜಾನೆಗೆ ನುಗ್ಗಿ ಅಲ್ಲಿ ಮತ್ತಷ್ಟು ತನಿಖೆ ಮುಂದುವರೆಸಿದ್ವಿ. ಅಲ್ಲಿ ರಾಜ ಮಹಾರಾಜರು ಓಡಿಸಿದ ಕಾರುಗಳು ಮಾತ್ರವಲ್ಲ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬುಲೆಟ್ಗಳು, ಬೈಕ್ಗಳು ಇದ್ವು. ಆ ಬೈಕ್ಗಳ ಪೈಕಿ ಹಾರ್ಲೆ ಡೇವಿಡ್ಸನ್ ಹಾಗೂ BMW ಕಂಪನಿಯ ಬುಲೆಟ್ ನಮ್ಮನ್ನ ಆಕರ್ಷಿಸಿದವು. ಇವೆಲ್ಲ ಬೆಲೆ ಕಟ್ಟಲಾಗದಂಥ ವಸ್ತು, ಇವು ಅಶ್ವಿನ್ ರಾವ್ ಬಳಿಯಲ್ಲಿದೆ. ಇಂಥ ಒಂದು ಶೋಕಿ ಅವ್ರಿಗಿತ್ತು. ಆದರೆ ಇಷ್ಟೊಂದು ಹಣ ಬಂದಿರೋದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ನ್ಯಾಯಮೂರ್ತಿ ಭಾಸ್ಕರ್ ಅವರು ಲೋಕಾಯುಕ್ತ ಆದಮೇಲೆ ಹೇಗಾಯಿತು ಇಷ್ಟೊಂದು ಹಣ, ಇದು ಚಿಂತಿಸಬೇಕಾದ ವಿಚಾರ. ಇಷ್ಟೊಂದು ಕಾರುಗಳು, ಬೈಕ್ಗಳು ಇಲ್ಲಿ ಅನಾಥವಾಗಿ ಬಿದ್ದಿವೆ. ಇದರ ಹಿಂದೊಂದು ಸೀಕ್ರೆಟ್ ಇದೆ. ಮೋಸ ಮಾಡಿ ಖಜಾನೆ ಕಟ್ಟಿದ್ರು. ನಮ್ಮ ತನಿಖೆ ವೇಳೆ ಪ್ರಮುಖ ಅಂಶವೊಂದು ನಮಗೆ ಗೊತ್ತಾಯಿತು. ಅದೇನೆಂದ್ರೆ ಈ ಶೆಡ್ ಬೇರೆಯವರಿಗೆ ಸೇರಿದ್ದಾಗಿದೆ. लेकिन ही इज वेरी क्लेवर फेलो. तो हमारे बड़े भाई को छोटे भाई को ये खाली जगह अश्विन अपने के लिए, हाँ, तो उन्होंने क्या बोला, ये जगह खाली पड़ा है ना, मेरे को दे दो, उसका 25,000 दूंगा. वो क्या बोल रहा है, ये सेट गिट पूरा मैं बनाया बोल के. ही वाज लाइंग. क्या अपनी डिफेंस के लिए कुछ भी करता ना, लेकिन वो पूरा खत्म होगा. हाई कोर्ट में भी हार गया अभी. तो अभी क्या है, कोर्ट से हम लोग रेट के लिए अप्लाई कर. ಆದರೆ ಅಶ್ವಿನ್ ರಾವ್ ತನ್ನ ಪ್ರಭಾವ ಬಳಸಿ ಈ ಶೆಡ್ ಅನ್ನ ಮೋಸದಿಂದ ಬಳಸಿಕೊಳ್ಳುತ್ತಿದ್ದಾನೆ. ಇವತ್ತು ಇದೇ ನೋವಲ್ಲಿ ನನ್ನ ಕ್ಲೈಂಟ್ಸ್ ಕೂಡ ಹಾಗೇ ಇದ್ದಾರೆ. ಇವತ್ತು ಅಷ್ಟೇ ಏನೋ ಒಂಥರ ಒಳ್ಳೇದಾಗಿರ್ಬೋದು ಅವ್ರಿಗೆ. ಕೋರ್ಟಿಂದ ಕೂಡ ಆರ್ಡ್ರ್ ಬಂದು ಅದನ್ನ ಸೀಸ್ ಮಾಡಿದ್ದಾರೆ. ಏನು ಸೀಸ್ ಮಾಡಿದರೂ ಕೂಡ ಇದನ್ನು ಬಿಡಿಸ್ಕೊಂಡಂಗಿಲ್ಲ, ಅಲ್ಲಿ ಇಕ್ಕಂಗೆ ಕೂತ್ಕೊಂಡಂಗೂ ಅಲ್ಲ. ಇವಾಗಲೂ ಒಂಥರ ಅತಂತ್ರ ಸ್ಥಿತಿಯಲ್ಲಿ ನನ್ನ ಕ್ಲೈಂಟ್ ಇವತ್ತು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಈ ಥರ ಹೈದ್ರಾಬಾದಲ್ಲಿ ತುಂಬ ಜನಗಳಿಗೆ ತುಂಬ ಥರ ಅನ್ಯಾಯ ಆಗಿದೆಯಂತೆ. ಅಲ್ಲದೆ ಅಶ್ವಿನ್ ರಾವ್ ಇಲ್ಲಿವರೆಗೆ ಈ ಶೆಡ್ ಮಾಲೀಕರಿಗೆ 1 ರೂಪಾಯಿಯನ್ನೂ ನೀಡಿಲ್ಲವಂತೆ. ಸುಮಾರು 35 ಲಕ್ಷ ರೂಪಾಯಿ ಬಾಡಿಗೆ ಕೊಡಲು ಬಾಕಿ ಇದೆಯಂತೆ. ಈ ಬಗ್ಗೆ ಈಗಾಗಲೇ ಇವರು ನ್ಯಾಯಾಲಯದ ಮೊರೆ ಹೋಗಿದ್ದಾರಂತೆ. 6 साल से दिए सो है, लेकिन एक्चुअली हमारे को 30-35 लाख आने का है रेंट. क्योंकि हम लोग क्या करें, जब एक्चुअली ये जगह का पूरा 42,000 लिखे तो और 11 महीने का एग्रीमेंट करे सो है. फिर भी उसका बाप रिटायर्ड जज है ना, उसकी वजह से उसको बहुत हो गया. ಅಷ್ಟೇ ಅಲ್ಲ, ರಾಜ ಮಹಾರಾಜರಿಗೆ ಸೇರಿರುವ ಅಷ್ಟೊಂದು ಬೆಲೆ ಬಾಳುವ ಕಾರುಗಳು ಅಶ್ವಿನ್ ರಾವ್ ಬಳಿ ಹೇಗೆ ಬಂತು ಅನ್ನೋ ಅನುಮಾನವು ಅನೇಕರನ್ನ ಕಾಡುತ್ತಿದೆ. ಮಹಾರಾಜ ಯೂಸ್ ಮಾಡ್ತಿದ್ದಂಥ ಗಾಡಿಗಳನ್ನ ಕೂಡ ಅಲ್ಲಿ ಇಟ್ಕೊಂಡಿದ್ದಾನೆ. ಆ್ಯಕ್ಚುಲಿ ಈ ಕಾರ್ ಕೂಡ ಹೆಂಗೆ ಬಂತು ಅನ್ನೋದು ತುಂಬ ಡೌಟ್. ಯಾಕಂದರೆ ಹೈದ್ರಾಬಾದ್ ನಿಜಾಮ ಯೂಸ್ ಮಾಡ್ತಿದ್ದ ಕಾರು ಅವ್ನ ಮ್ಯೂಸಿಯಮಲ್ಲಿ ಇದೆ ಅನ್ನೋದು ಒಂದು. ನನ್ನ ಇನ್ನೊಬ್ಬರು ಕ್ಲೈಂಟ್ ಹೇಳ್ತಾ ಇದ್ದಾರೆ, ಮ್ಯೂಸಿಯಮಲ್ಲಿ ಇದ್ದ ಕಾರ್ ಗುರುಗಳೇ ಇದು ಯಾವ ರೀತಿಯಾಗಿ ಬಂತು ಅಂತ. ಸುಮಾರು ಕಾರುಗಳು ಗ್ವಾಲಿಯರ್ ಮಹಾರಾಜ ಯೂಸ್ ಮಾಡಿರ್ತಕ್ಕಂಥ ಕಾರು, ಹೈದ್ರಾಬಾದ್ ನಿಜಾಮ ಯೂಸ್ ಮಾಡಿರ್ತಕ್ಕಂಥ ಕಾರು, ಇನ್ನೂ ಒಂದೆರಡು ತುಂಬ ದೊಡ್ಡ ಗಣ್ಯ ವ್ಯಕ್ತಿಗಳು ನಮ್ಮ ದೇಶಕ್ಕೆ ತುಂಬ ಬೇಕಾಗಿರೋದು ಯೂಸ್ ಮಾಡಿರ್ತಕ್ಕಂಥ ಕಾರುಗಳು ಯಾರೂ ಅಷ್ಟು ತಮಾಷೆಗೆ ಸೇಲ್ ಮಾಡೋದೇ ಇಲ್ಲ. ಅಂಥ ಕಾರುಗಳು ಬಂದು ಅಲ್ಲಿ ಸೇರ್ಕೊಂಡಿದ್ದಾವೆ. ಯಾಕೆ ಏನೋ ನನಗೆ ಗೊತ್ತಿಲ್ಲ. ಈ ವಿಂಟೇಜ್ ವಾಹನಗಳೆಲ್ಲ ಈ ಖಜಾನೆಯೊಳಗೆ ಹೇಗೆ ಬಂದವು, ಇದರ ಹಿಂದಿರುವ ರಹಸ್ಯಗಳೇನು ಅನ್ನೋದನ್ನ ಲೋಕಾ ಡೀಲ್ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ಘಟಕ ಪತ್ತೆ ಹಚ್ಚಬೇಕಾಗಿದೆ. ಲೋಕಾಯುಕ್ತ ಅನ್ನೋ ಪವಿತ್ರ ಸಂಸ್ಥೆಯ ಹೆಸರಿಗೆ ಕಳಂಕ ತಂದು ಈ ಭ್ರಷ್ಟರು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ. ಈ ರೀತಿ ಲೂಟಿ ಹೊಡೆದ ಹಣವನ್ನ ನಾನಾ ಖಜಾನೆಗಳಲ್ಲಿ ಬಚ್ಚಿಟ್ಟಿದ್ದಾರೆ. ಅಂಥ ಖಜಾನೆಗಳ ಪೈಕಿ ಒಂದು ಖಜಾನೆಯನ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದೆ. ಇಂಥ ನಾನಾ ಖಜಾನೆಗಳನ್ನ ವಿಶೇಷ ತನಿಖಾ ದಳ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಹುಡುಕಬೇಕಾಗಿದೆ. ಆ ಕೆಲಸವನ್ನ ವಿಶೇಷ ತನಿಖಾ ಘಟಕ ಮಾಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ.
ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 36 ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.